ಲೋಕಸಭೆ ಚುನಾವಣೆ ಬಳಿಕ ಅಧ್ಯಕ್ಷ ಬದಲಾವಣೆ ಕೆಸಿ ವೇಣುಗೋಪಾಲ್ ಅವರೇ ಬರೆದ ನೋಟ್ ಇದೆ. ನೇರ ಆಗ್ರಹ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ. ಲೋಕಸಭೆ ಚುನಾವಣೆ ಮುಗಿದು 6 ತಿಂಗಳಾಗಿದೆ. ಕೆಪಿಸಿಸಿ ಅಧ್ಯಕ್ಷರನ್ನ ನೇಮಕ ಮಾಡಬೇಕಲ್ವಾ? 140 ಶಾಸಕರ ಅಭಿಪ್ರಾಯ ಆಲಿಸಿ ತೀರ್ಮಾನ ಮಾಡಲಿ ಅಂದಿದ್ದಾರೆ. ಅವ್ರು ಬಂದು ಇರ್ತಾರ, ಯಾರು ಹೊಸದಾಗಿ ಮಾಡ್ತಾರೆ ಇಲ್ಲ ದಿವಸ ಚರ್ಚೆ. ಅವರು ಯಾವ ಅಧ್ಯಕ್ಷ ಬದಲಾವಣೆ ಯಾವ್ದು ಬದಲಾವಣೆ ದಿವಸ ಅದನ್ನ ಚರ್ಚೆ ರೀ. ಎಸ್ ಅವರೇ ಮುಂದುವರಿತಾರ ಅಂತ ಹೇಳಿದ್ರೆ ಮುಗಿದೋಯ್ತು, ಕ್ಲೋಸ್ ಆಯ್ತು ಮ್ಯಾಟ್ರು. ಇಲ್ಲ ಹೈಕಮಾಂಡ್ ಕ್ಲಿಯರ್ ಆಗಿ ಹೇಳ್ಬೇಕಿಲ್ಲ, ಯಾಕಂದ್ರೆ ಅವ್ರದೇ ನೋಟ್ ಇದೆ. MP ಎಲೆಕ್ಷನ್ ಆದ್ಮೇಲೆ ಚೇಂಜ್ ಮಾಡಿದ್ರೆ ಅದೇ ಗೊಂದಲ ಸರ್ ಅಷ್ಟೇ ಅದು. ಯಾಕಂದ್ರೆ ಆಲ್ರೆಡಿ ಆಗಿ ಎಲೆಕ್ಷನ್ ಎಷ್ಟು 6 ಮಂತ್ ಆಯ್ತು. ಈಗ ಅದೇ ಪ್ರಶ್ನೆಗೆ ಸಮಸ್ಯೆ ಆಗಿದ್ದು. ಹಾಗಾದ್ರೆ ಶುರುವಾಯ್ತಾ ಬೆಳಗಾವಿ ಸಾಹುಕಾರ್ ಅಸಲಿ ಆಟ? ದೆಹಲಿ ಫ್ಲೈಟ್ ಹತ್ತೋದಕ್ಕೆ ರೆಡಿ ಆಗಿದ್ದಾರೆ ಸತೀಶ್ ಜಾರಕಿಹೊಳಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಸಾಹುಕಾರ್. ಜನವರಿ 27 ಅಥವಾ 28ನೇ ತಾರೀಕು ದೆಹಲಿಗೆ ಹೋಗೋ ಸಾಧ್ಯತೆ ಇದೆ. ಹೈಕಮಾಂಡ್ ಭೇಟಿಯಾಗಿ ಮಾತುಕತೆ ನಡೆಸೋರಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಂಬಂಧವೇ ಜಾರಕಿಹೊಳಿ ಚರ್ಚೆ ಮಾಡೋರಿದ್ದಾರೆ. ಮೊನ್ನೆ ಸುರ್ಜೇವಾಲಾ ಜೊತೆಯೂ ಕೂಡ ಜಾರಕಿಹೊಳಿ ಚರ್ಚಿಸಿದ್ರು. ಸಿಎಂ ಹಾಗೂ ಆಪ್ತ ಸಚಿವರ ಜೊತೆ ಸತೀಶ್ ಚರ್ಚಿಸಿದ್ದಾರೆ. ಕುತೂಹಲ ಮೂಡಿಸಿದೆ ಸತೀಶ್ ಜಾರಕಿಹೊಳಿ ಗೇಮ್ ಪ್ಲಾನ್. 2 ದಿನಗಳ ಹಿಂದೆ ಕಾಂಗ್ರೆಸ್ ಕಚೇರಿಯ ನಿರ್ಮಾಣದ ಕುರಿತಾಗಿ ನೇರ ಡಿಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ನಡುವಿನ ಫೈಟ್ ಅನ್ನ ನಾವಿಲ್ಲಿ ನೆನಪಿಸಿಕೊಳ್ಳಬಹುದು. ಅದಾದ 2 ದಿನಕ್ಕೆ ಅಧ್ಯಕ್ಷ ಸ್ಥಾನದ ಬಗ್ಗೆ ನೇರ ಹೇಳಿಕೆಗಳನ್ನ ಸತೀಶ್ ಜಾರಕಿಹೊಳಿ ಕೊಡ್ತಾ ಇದ್ದಾರೆ. ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಈಗಷ್ಟೇ ಸುರ್ಜೇವಾಲಾ ಹೇಳಿದ್ರು ಸಿಎಂ ಸ್ಥಾನದ ಬಗ್ಗೆ ಯಾರು ಡೈರೆಕ್ಟ್ ಆಗಿ ಮಾತಾಡಂಗಿಲ್ಲ, ಹೊರಗಡೆ ಮಾತಾಡೋಂಗಿಲ್ಲ, ಒಳಗಡೆ ಏನಿದ್ರು ಚರ್ಚೆ ಮಾಡ್ಕೊಳ್ಳಿ ಅಂತ ವಾರ್ನ್ ಮಾಡಿ ಹೋಗಿದ್ದಾರೆ. ಸತೀಶ್ ಜಾರಕಿಹೊಳಿ ಹೊಸ ಕಾರ್ಡ್ ಪ್ಲೇ ಮಾಡ್ತಿದ್ದಾರಲ್ಲ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಂದಿದೆ ಈಗ ಮಾತಿಗೆ. ಭಾವನಾ, ಸುರ್ಜೇವಾಲಾ ಅವರ ವಾರ್ನಿಂಗ್ ಬಹುಶಃ ಕೇಳುವಂತಹ ಮನಸ್ಥಿತಿಯಲ್ಲಿ ಇದ್ದಂಗಿಲ್ಲ ಅನ್ನೋದಕ್ಕೆ ಇವತ್ತು ಸತೀಶ್ ಜಾರಕಿಹೊಳಿ ಬಹಿರಂಗವಾಗಿ ಹೇಳಿದ್ದಂಥದ್ದೇ ಪ್ರಮುಖವಾಗಿರ್ತಕ್ಕಂಥ ಅಂಶ ಅನ್ಸುತ್ತೆ. ಅಂದ್ರೆ ಸುರ್ಜೇವಾಲಾ ನಿರ್ದೇಶನಗಳು ಕೂಡ ನಾವು ತಲೆ ಕೆಡಿಸ್ಕೊಳ್ಳಲ್ಲ, ಯಾಕಂದ್ರೆ ಹೈಕಮಾಂಡೇ ಹೇಳಿರೋದ್ರಿಂದ ಹೈಕಮಾಂಡ್ ಆ ತೀರ್ಮಾನ ಮಾಡ್ಲಿ ಅನ್ನುವಂತ ಅಭಿಪ್ರಾಯದಲ್ಲಿದ್ದಾರೆ. ಮೊನ್ನೆ CLP ಸಭೆ ಮುಗಿಸಿ ಸುರ್ಜೇವಾಲಾ ಅವ್ರನ್ನ ಭೇಟಿಯಾದಂತಹ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗ್ಲೇಬೇಕು, ಪಕ್ಷದಲ್ಲಿ ಸಂಘಟನೆ ಆಗ್ತಾ ಇಲ್ಲ, ನಾವೆಲ್ಲ ಸರ್ಕಾರ ಬಂದಿರೋದ್ರಿಂದ ಮೈಮರೆತಿದ್ದೀವಿ, ಪಕ್ಷದ ಸಂಘಟನೆ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ, ಹೀಗಾಗಿ ಪಕ್ಷದ ಸಂಘಟನೆಯ ದೃಷ್ಟಿಯಿಂದ ಪೂರ್ಣ ಪ್ರಮಾಣದ ಕೆಪಿಸಿಸಿ ಅಧ್ಯಕ್ಷರು ಬೇಕು ಅನ್ನುವಂತ ಒತ್ತಾಯವನ್ನ ಮಾಡಿದ್ದಾರೆ. ಸೊ ಈಗ ಅದರ ಮುಂದುವರಿದ ಭಾಗವಾಗಿ ಈ ಹಿಂದೆ ಮುಖ್ಯಮಂತ್ರಿಗಳ ಆಯ್ಕೆ ಬಂದಂತ ಸಂದರ್ಭದಲ್ಲಿ KC ವೇಣುಗೋಪಾಲ್ ಸುದ್ದಿಗೋಷ್ಠಿಯಲ್ಲಿ ಒಂದು ಮಾತನ್ನು ಹೇಳಿದ್ರು. ಜೊತೆಗೆ ಅದನ್ನ ನೋಟ್ ರೀತಿ ಕೊಡಲಾಗಿತ್ತು. ಅದರಲ್ಲಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಇರ್ತಾರೆ, ಲೋಕಸಭಾ ಚುನಾವಣೆ ತನಕ DK ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರಿತಾರೆ ಅಂತ. ಈಗ ಲೋಕಸಭೆ ಚುನಾವಣೆ ಮುಗಿದಿದೆ. ಸತೀಶ್ ಜಾರಕಿಹೊಳಿ ಆಗ್ರಹ ಇಷ್ಟೇ, ಲೋಕಸಭಾ ಚುನಾವಣೆಯ ತನಕ ಮುಂದುವರಿತಾರೆ ಅನ್ನುವಂಥದ್ದನ್ನ ಹೈಕಮಾಂಡೇ ಹೇಳಿತ್ತು, ಅದಕ್ಕೆ ನೋಟ್ ಕೂಡ ಇದೆ, ಅವರೇ ಹೇಳಿದರ ಪ್ರಕಾರ ನಡೆದುಕೊಳ್ಳಿ ಅನ್ನುವಂತಹ ಆಗ್ರಹ ಸತೀಶ್ ಜಾರಕಿಹೊಳಿದು. ಒಂದು ವೇಳೆ ಇಲ್ಲ ನಾವು ಇವರನ್ನೇ ಮುಂದುವರಿಸ್ತೀವಿ ಅನ್ನೋದೇ ಆದ್ರೆ ಅದನ್ನು ಅಧಿಕೃತವಾಗಿ ಖಚಿತಗೊಳಿಸಿ ಅನ್ನುವಂತಹ ಆಗ್ರಹವನ್ನ ಸತೀಶ್ ಜಾರಕಿಹೊಳಿ ಮಾಡ್ತಿದ್ದಾರೆ. ಒಂದಂತೂ ನಿಶ್ಚಿತ, ಪಕ್ಷ ಸಂಘಟನೆ ಆಗ್ತಾ ಇಲ್ಲ ಇದೆಲ್ಲ ಅನ್ನುವಂಥದ್ದು ಒಂದು ಕಡೆ. DK ಶಿವಕುಮಾರ್ ಅವರನ್ನ ಕೆಪಿಸಿಸಿ ಅಧ್ಯಕ್ಷ ಗಾದಿಯಿಂದ ಕೆಳಗಿಳಿಸಿದ್ರೆ ಈ ಅಧಿಕಾರ ಹಂಚಿಕೆಯ ವಿಚಾರ ಬಂದಾಗ ಸಿದ್ದರಾಮಯ್ಯನವರ ಪರವಾಗಿ ಒಂದು ಬಲವಾಗಿ ನಿಲ್ಲೋದಕ್ಕೆ ಪಕ್ಷದಿಂದಲೂ ಕೂಡ ಒಂದು ಬೆಂಬಲ ಬೇಕಾಗುತ್ತೆ. ಆ ಕಾರಣಕ್ಕಾಗಿ ಬಹುಶಃ DK ಶಿವಕುಮಾರ್ ಅವರನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಇಳಿಸಿದ್ರೆ ತಮ್ಮವರು ಅಥವಾ ಸಿದ್ದರಾಮಯ್ಯನವರಿಗೆ ಬೇಕಾದಂತವ್ರು ಯಾರಾದ್ರೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಏರಿದ್ರೆ ನಿಶ್ಚಿತವಾಗಿ ಸರ್ಕಾರದಲ್ಲೂ ಮತ್ತು ಪಕ್ಷದಲ್ಲೂ 2 ಹಿಡಿತವನ್ನ ಮುಖ್ಯಮಂತ್ರಿಗಳು ತೆಗೆದುಕೊಳ್ತಾರೆ. ಸೊ ಆ ಒಂದು ಪ್ಲಾನ್ ಡಿನ್ನರ್ ಮೀಟಿಂಗ್ ಅಂದ್ರೆ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಆದಂತಹ ಡಿನ್ನರ್ ಮೀಟಿಂಗ್ ನಲ್ಲೂ ಕೂಡ ಇದೇ ವಿಚಾರ ಪ್ರಸ್ತಾಪ ಆಗಿದೆ. ಹೀಗಾಗಿ ಬಹಿರಂಗವಾಗಿ ಹೇಳಿಕೆ ಕೊಡಬಾರದು ಅಂದಾಗ್ಲೂ ಕೂಡ ಸತೀಶ್ ಜಾರಕಿಹೊಳಿ ಇಷ್ಟು ನೇರ ಮಾತನಾಡ್ತಾ ಇರೋದ್ರ ಹಿಂದೆಯೂ ಕೂಡ ಈ ಕಾರಣಗಳಿದಾವೆ. ಜೊತೆಗೆ ಹೈಕಮಾಂಡೇ ಅದಕ್ಕೆ ಒಂದು ಅವಕಾಶವನ್ನು ಕೂಡ ಮಾಡಿಕೊಟ್ಟಿದೆ. ನಾವು ಬೇರೆ ಏನು ಕೇಳ್ತಾ ಇಲ್ಲ, ಹೈಕಮಾಂಡ್ ಹೇಳಿರೋದನ್ನೇ ಕೇಳ್ತಾ ಇರೋದು ಅನ್ನೋದ್ರ ಮೂಲಕ ಹೈಕಮಾಂಡ್ಗೂ ಒಂದ್ ರೀತಿ ಇಕ್ಕಟ್ಟಿಗೆ ಸಿಲುಕಿಸುವಂತ ಕೆಲಸಗಳು ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇದೆ. ಹೀಗಾಗಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಎಷ್ಟರ ಮಟ್ಟಿಗೆ ಆಗುತ್ತೆ ಅನ್ನೋದು ಸದ್ಯಕ್ಕಿರುವಂತ ಪ್ರಶ್ನೆ. ಈ ತಿಂಗಳಿನ ಒಳಗೇನೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗುತ್ತೆ ಅನ್ನುವಂತ ಚರ್ಚೆಗಳು ಕಾಂಗ್ರೆಸ್ನಲ್ಲಿ ಬಹಳ ಜೋರಾಗಿ ನಡೀತಾ ಇದಾವೆ. ಆದ್ರೆ ಹೈಕಮಾಂಡ್ ಇದನ್ನ ಎಷ್ಟರ ಮಟ್ಟಿಗೆ ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ, ಅವರು ನಿಜವಾಗ್ಲೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮಾಡುವಂತ ಪ್ರಯತ್ನದಲ್ಲಿದ್ದಾರಾ? ಒಂದು ಕಡೆ DK ಶಿವಕುಮಾರ್ ಕೂಡ ಹೈಕಮಾಂಡ್ ನ ಮೇಲೆ ಒತ್ತಡ ಹಾಕಿ ತಾವು ಅಧ್ಯಕ್ಷರಾಗಿ ಮುಂದುವರಿಯುವಂತಹ
ಇಂಗಿತವನ್ನು ಕೂಡ ಇಟ್ಕೊಂಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಹೈಕಮಾಂಡ್ ಬೇರೆಯವರಿಗೆ ಅವಕಾಶ ಮಾಡಿಕೊಡುತ್ತಾ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಆದ್ರೆ ಏನೇ ಬೆಳವಣಿಗೆಗಳಾದ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿದಾಗ್ಲೂ ಕೂಡ ಈ ಬೆಳವಣಿಗೆಗಳು ಮುಂದುವರಿತಾ ಇರೋದು ಒಂದು ಅಪಾಯಕಾರಿಯಾದಂತಹ ಬೆಳವಣಿಗೆ ಕಾಂಗ್ರೆಸ್ನ ಪಾಲಿಗೆ. ಭಾವನಾ, ಧನ್ಯವಾದ ಮಾರುತೇಶ್ ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.